ಉದ್ಘಾಟಕರ ಆಯ್ಕೆಗೆ ಬಿಜೆಪಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ವಿರೋಧಕ್ಕೆ ಡಿಸಿಎಂ ಡಿಕೆಶಿ ತಿರುಗೇಟ್ ಕೊಟ್ಟಿದ್ದಾರೆ. ದಸರಾ ಎಲ್ಲಾ ಧರ್ಮದವರಿಗೂ ಸೇರಿದ್ದು ಅಂತ ಡಿಕೆಶಿ ಹೇಳ್ತಿದ್ದಾರೆ. ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಬೇಡಿ. ಶ್ರೀ ಚಾಮುಂಡೇಶ್ವರಿ ತಾಯಿ ಆರಾಧಿಸುವವರು ಎಲ್ಲಾ ಜಾತಿ ಧರ್ಮದಲ್ಲೂ ಕೂಡ ಇದ್ದಾರೆ. ಡಿಕೆಶಿ ಪ್ರತಿಕ್ರಿಯೆ. ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ ರಾಜ್ಯ ಸರ್ಕಾರ. ಪ್ರತಿ ಬಾರಿಯೂ ಸಾಧನೆಗೈದಿರುವಂತಹ ಒಬ್ಬ ವ್ಯಕ್ತಿ ದಸರಾ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಇನಾಗ್ರೇಟ್ ಮಾಡುವಂಥದ್ದು, ಪೂಜೆ ಸಲ್ಲಿಸಿ. ಸೊ ಈ ಬಾರಿ ರಾಜ್ಯ ಸರ್ಕಾರ ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದೆ. ಇದಕ್ಕೆ ತೀವ್ರ ವಿರೋಧವನ್ನ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಡಿಕೆಶಿ. ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವ್ರು ಏನಾದ್ರು ಬರಬಾರ್ದು. ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರ್ಯಾರು ಬರೋದು ಬೇಡವಾ? ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ, ಕೆಲವು ಮುಸಲ್ಮಾನರಾಗಿದ್ದಾರೆ. ತಂದೆ ತಾಯಿಯಂದಿರು ಬೇರೆ ಬೇರೆ ಇರ್ತಾರೆ. ಅವ್ರ ಆಚರಣೆ ಅವರ ವಿಚಾರ. ಇದು ನಾಡ, ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ. ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ. ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ. ಆಗ ಮಹಾರಾಜರು ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶ ಹೊಂದಿದ್ದ ಕೂಡ ಈಗ ನಮ್ಮ ಜಿಸಾರ್ ಅವರು ಬಿಡಬಾರ್ದು, ಬೆಟ್ಟಕ್ಕೆ ಹತ್ತಕ್ಕೆ ಬಿಡಬಾರ್ದು ಅಂತ ಹೆಂಗ್ ಸಾಧ್ಯ? ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಲಿ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನೀರಿಗೆ, ಸೂರ್ಯಗೆ, ದೇವರಿಗೆ, ಯಾವುದೇ ದೇವರು ಇರ್ಬೋದು. ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ? ಇಲ್ಲಾಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ? ಇಲ್ಲ ನಮ್ಮ ವೆಂಕಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ. ವಿ ಕಾಂಟ್ ಟೆಲ್ ಇಟ್. ಇಟ್ ಇಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ನಿಮ್ಮ ಸ್ಟೇಟ್ಮೆಂಟ್ಗೆ ಎದುರಿರೋರು ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ಅವ್ರು ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ. ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ಆ ತಾಯಿಗೆ ಹೋಗಿ 2,000 ರೂಪಾಯಿ ದುಡ್ಡಿಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು, ಈ 2,000 ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋಂಥ ಶಕ್ತಿ ಕೊಡು ನಮಗೆ. ಸೊ 2,000 ನಮಗೆ ಆ ದೇವಿ ಆಶೀರ್ವಾದ ಮಾಡೋದು. ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾ ಇದೀವಾ? ಕ್ರಿಶ್ಚಿಯನ್ಗೂ ಕೊಡ್ತಾ ಇದೀವಿ, ಪಾರ್ಸಿಗೆ ಕೊಡ್ತಾ ಇದೀವಿ, ಸಿಖ್ ಕೊಡ್ತಾ ಇದೀವಿ, ಮುಸ್ಲಿಮಾನ್ರು ಕೊಡ್ತಾ ಇದೀವಿ, ಎಲ್ಲರಿಗೂ ಕೊಡ್ತಾ ಇದೀವಿ. ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ, ನಾಡ ಧ್ವಜ, ಕರ್ನಾಟಕ ಧ್ವಜ, ಇವಕ್ಕೆಲ್ಲ ಕೂಡ ಜಾತಿ, ಧರ್ಮ, ಬಣ್ಣ ಕಟ್ಟೋದು. ಈಗ ನಮ್ಮ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡಿಸ್ತಾರೆ. ಅವ್ರು ಮುಸಲ್ಮಾನರು ಅಂತ ಏನೋ ಅವ್ರನ್ನ ತಿಳ್ಬಿಡಕ್ಕೆ ಹೋಗ್ತದೆ. ಈಗ ನಿನ್ನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ. ಆ ಶ್ಲೋಕ, ಆ ತಾಯಿದು ಶ್ಲೋಕ ಎಷ್ಟು ಚೆನ್ನಾಗಿ ಪಠನೆ ಮಾಡ್ತಾ ಇದ್ದಾರೆ. ಲೈಕಿಂಗ್ ಅವರು ವಿಚಾರ ಅರ್ಥಕೊಂಡಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ನಾನೇನು ಹಿಂದೂ ಹೋಲಿಕೆ ಮಾಡಕ್ಕೆ ಮಾತಾಡ್ತೇನೆ. ಎಲ್ಲರಿಗೂ ಅವಕಾಶ ಸಿಗಬೇಕು. ಪ್ರಾರ್ಥನೆ ನಮ್ಮ ಸ್ವಂತ ಮನೆ, ನಮ್ಮ ಸ್ವಂತ. ಯಾವುದು ಇದು ನಮ್ಮ ವೈಯಕ್ತಿಕವಾದ ಮನೆ. ಆದರೆ ಅನಂತರ ನಾನು ಪಬ್ಲಿಕ್ ಬಂದಿರೋ ನಾನು ಎಲ್ಲದೂ ಕರೀತೀನಪ್ಪ. ನೀವು ಹೇಳಿ, ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳ್ತಾರೆ? ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ. ಯಾವ ದರ್ಗದಲ್ಲಿ ಮಕ್ಕಾ ಮದೀನಾ ಅಲ್ಲಿ ಬಿಟ್ಟರೆ
ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ, ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳಿದ್ದಾರೆ, ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳಿದ್ದಾರೆ. ಇಲ್ವಲ್ಲ, ಇದರಲ್ಲಿ ರಾಜಕಾರಣ ಮಾಡೋದು ಯದುವೀರವರು ಬಿಡಿ, ಬಿಜೆಪಿಯವರು ಅದು ಸಾಮಾನ್ಯ. ಈಗ ಅವ್ರು ಸೇರ್ಕೊಂಡಿದ್ದಾರಲ್ಲ, ಪಾಪ ಮಾತಾಡೋದು ಮುಸ್ಲಿಮರು ಕೊಡ್ತಾ ಇದ್ವಿ, ಎಲ್ಲರಿಗೂ ಕೊಡ್ತಾ ಇದ್ವಿ. ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರಧ್ವಜ. ಈಗ ನಮ್ಮ ಬ್ಯಾರಿಗಳು ನಮ್ಗಿನ್ನ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡ್ತಾರೆ.